ಯಾದಗಿರಿ ಜಿಲ್ಲೆಯ ಶಾಪೂರ್ ನಗರದ ಫಿಲ್ಟರ್ ಬೆಡ್ ಆಶ್ರಯ ಕಾಲೋನಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನಾ ಸಮಾರಂಭ, ಹಕ್ಕು ಪ್ರಮಾಣ ಪತ್ರ ವಿತರಣೆ ಸಮಾರಂಭ, ಶುದ್ಧ ಕುಡಿಯುವ ನೀರು ಘಟಕ ಉದ್ಘಾಟನೆ, ಸಂಪರ್ಕ ರಸ್ತೆಗಳ ಉದ್ಘಾಟನೆ ಸಮಾರಂಭದಲ್ಲಿ 250ಕ್ಕೂ ಹೆಚ್ಚು ಜನರಿಗೆ ಸುಮಾರು 10 ವರ್ಷಗಳಿಂದ ವಾಸವಾಗಿರುವ ಜನರಿಗೆ ಸ್ವತಃ ಜಾಗವಿದೆ. ಅವರ ಬದುಕಿಗೆ ಬಂದಿತ್ತು. ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಫಿಲ್ಟರ್ ಬೆಡ್ನಲ್ಲಿ ಸುಮಾರು ಜನರಿಗೆ ಜಾಗದ ಹಕ್ಕು ಪ್ರಮಾಣ ಪತ್ರ ವಿತರಣೆ ಮಾಡಿ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳು ಹಾಗೂ ರಸ್ತೆ ಕಲ್ಪಿಸಿಕೊಟ್ಟಿರುವ ನೂರಾರು ಜನರಿಗೆ ಸ್ವತಃ ಮಂಡಿಸಿದರು. ಈ ಸಂದರ್ಭದಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಮಾತನಾಡಿದರು. ನಗರಸಭೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿ ವರ್ಗದವರು, ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಬನ್ನಿ ನೋಡೋಣ ಈ ಶಾರ್ಟ್ ವಿಡಿಯೋ. ಇಲ್ಲಿ ಆಶ್ರಯ ಕಾಲನಿ ಸುಮಾರು 1000 ಪ್ಲಾಟ್ಗಳು ನಾವು 97-98 ಇಸ್ವಿದಾಗ ನಿರ್ಮಾಣ ಮಾಡಿದ್ವಿ. ಸುಮಾರು 500 ಮನೆಗಳಾಗಿದ್ದವು, 450 ಪ್ಲಾಟ್ಗಳಿದ್ದವು. ಭಾಳ ವರ್ಷ ಖಾಲಿ ಇದ್ದ ಸಂದರ್ಭದಾಗ ಬೇರೆಯವರು ಅವಶ್ಯಕತೆ ಇರ್ತಕ್ಕಂಥ ಮನೆಗೆ ಹೋಗಿದ್ದರು. ಅದಾದ್ಮೇಲೆ ಹಕ್ಕುಪತ್ರ ಇರ್ತಕ್ಕಂಥ ಬಂದರು. ಭಾಳಷ್ಟು ಗೊಂದಲ ಆಗಿತ್ತು. ಅದಕ್ಕೆ ಈಗ ಮನೆಗೆ ಯಾರು ವಾಸ ಆಗಿದ್ದಾರ ಅವರು ಎಲಿಜಿಬಲ್ ಇದ್ದಾರೆ, BPL ಕಾರ್ಡು ಅವ್ರಿಗೆಲ್ಲ ಇದ್ದರು. ಅವರಿಗೆ ಮನೆ ಇರಲಿಲ್ಲ ಅವ್ರ ಹೆಸ್ರು ಮ್ಯಾಗ ಅಂದ್ರೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾರು ಮೊದಲು ಹಕ್ಕುಪತ್ರ ವಿತರಣೆ ಮಾಡಿದ್ವಿ. ಈಗ ಒಂದು 25 ಮಂದಿ ಬಂದರೆ ಅವ್ರಿಗೆ ಬೇರೆ ಪ್ಲಾಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ.